ನಾನಿರೋದು ಇವತ್ತು RCB ಮ್ಯಾಚ್ ನಡೀತಿರೋದು. RCB ಸೂಪರ್ ಫ್ಯಾನ್ ನಮ್ ಜೊತೆ ಇದ್ದಾರೆ. ಇದು ನನಗೆ ಲಕ್ಕಿ ಅನ್ಬೇಕು. ನಾನು ಇವತ್ತು ಸುಕುಮಾರ್ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಹೇಳಕ್ ಇಷ್ಟಪಡ್ತೀನಿ, ಗ್ಲೋಬಲ್ ಫ್ಯಾನ್ ಅವಾರ್ಡ್ಸ್ ಅಲ್ಲಿ ಇಂಡಿಯಾಲಿ ಸೆಕೆಂಡ್ ಪರ್ಸನ್ ಸುಕುಮಾರ್ ಅವರು ಅವಾರ್ಡ್ ತಗೊಂಡಿರೋದು. ಇನ್ನೊಬ್ರು ಬಂದಿದ್ದಾರೆ, ಬಟ್ ಇವಾಗ ಮೀಟ್ ಮಾಡ್ತಾ ಇರೋದು ಸಖತ್ ಲಕ್ಕಿ ಅನ್ಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನ್ ಸೂಪರ್ ಸರ್. ನೀವ್ ಹೇಳ್ಬೇಕು, ನೀವಿಲ್ದಿರೆ IPL ಮ್ಯಾಚ್ ಅಲ್ಲಿ ಅದು RCB ಅಲ್ಲಿ ಪವರೇ ಇಲ್ಲ. ಖಂಡಿತ ಸರ್, ಖುಷಿ ಆಗುತ್ತೆ. ಯಾಕಂದ್ರೆ ಡೇ 1 ಫಸ್ಟ್ IPL ಇಂದ 2008 ಇಂದ ಇವತ್ತಿನವರೆಗೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಮ್ಯಾಚ್ ಮಿಸ್ ಮಾಡಿಲ್ಲ. ಎಲ್ರಿಗೂ ಒಂದು ಕನ್ಸಿತ್ತು ಲಾರ್ಡ್ಸ್ ಗ್ರೌಂಡ್ ಅಲ್ಲಿ ಮ್ಯಾಚ್ ನೋಡ್ಬೇಕಂತ. ಈಗ ಪ್ರತಿಯೊಬ್ಬರಿಗೂ, ನಾಟ್ ಓನ್ಲಿ ಇನ್ ಇಂಡಿಯಾ, ಎಲ್ಲಾ ಕಂಟ್ರಿಯಿಂದ ಹೇಳ್ತಾರೆ ಲೈಫ್ ಅಲ್ಲಿ ಒಂದ್ಸಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನೋಡ್ಬೇಕಂತ. ನಿಜಕ್ಕೂ ಎಷ್ಟು ಖುಷಿ ಆಗುತ್ತೆ ಸರ್. ಲಾರ್ಡ್ಸ್ ಅಲ್ಲಿ, ನಮ್ಮ ಚಿನ್ನಸ್ವಾಮಿಯಲ್ಲಿ ಪ್ರತಿಯೊಂದು, ಎಸ್ಪೆಷಲಿ IPL ಫ್ಯಾನ್ಸ್ ಅಲ್ಲಿ ಐ ನೀಡ್ ಟು ವಾಚ್ ಅಟ್ಲೀಸ್ಟ್ ಒನ್ಸ್ ಇನ್ ಎ ಲೈಫ್ ಅಂತ ನಮ್ಮ ಚಿನ್ನಸ್ವಾಮಿ ಬಗ್ಗೆ ಮಾತಾಡ್ತಾರೆ. ಖುಷಿ ಆಗುತ್ತೆ ಸರ್. ನನಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲ ಕರ್ನಾಟಕದವ್ರು ಇರ್ತಾರೆ, ಕನ್ನಡದವ್ರು ಇರ್ತಾರೆ. ಇಲ್ಲಿ ಫುಲ್ ಧೂಳು. ನೀವು ಬೇರೆ ಸ್ಟೇಟ್ ಅಲ್ಲಿ ಹೋದ್ರೆ ಇದೇ ತರ ಸಪೋರ್ಟ್ ಇರುತ್ತೆ RCB ಗೆ? ಖಂಡಿತ ಸರ್, ನಾನು ಟೀಮ್ ಇಂಡಿಯಾಗೂ ಸಪೋರ್ಟ್ ಮಾಡ್ತೀನಿ, RCB ಗೂ ಮಾಡ್ತೀನಿ. ಬಟ್ ನನ್ಗೆ ಹೆಸರು ಬಂದಿದೆ RCB ಇಂದ. ಈವನ್ ದೋ ಇಫ್ ಐ ಗೋ ಇನ್ ಬ್ಲೂ ಕಲರ್ ವರ್ಲ್ಡ್ ಕಪ್ ಅಲ್ಲಿ ನಾನು RCB ಅಂತ ಚಾಂಟ್ ಮಾಡ್ತಾರೆ. ನಾಟ್ ಓನ್ಲಿ ಇನ್ ಇಂಡಿಯಾ, ಈವನ್ ಇಂಗ್ಲೆಂಡ್, ಆಸ್ಟ್ರೇಲಿಯಾದಲ್ಲಿ. ಸೊ ಪ್ರತಿಯೊಬ್ರು ನನಗೆ RCB ಮ್ಯಾನ್ ಅಂತಾರೆ. ಸೊ ಐ ರಿಯಲಿ ಫೀಲ್ ಪ್ರೌಡ್ ಫಾರ್ ದಟ್. ಸರ್, ನಿಮ್ಗೆ ಈ ತರ ಡೈಹಾರ್ಡ್ ಫ್ಯಾನು ಯಾವಾಗ ಬಂತು ಸರ್? ಈ ತರ ಒಂದು ಹುಳ ಇಲ್ಲ ಐಡಿಯಾ ಬಂದಿದ್ದು? ಸಿನ್ಸ್ ಫ್ರಮ್ ಸ್ಕೂಲ್ ಡೇಸ್ ಐ ಯೂಸ್ ಟು ಪಾರ್ಟಿಸಿಪೇಟ್ ಇನ್ ಕಲ್ಚರ್ ಅಂಡ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ನಾನು ಏನೇ ಮಾಡಿದ್ರು ಯೂನಿಕ್ ಆಗಿ ಮಾಡ್ತಾ ಇದ್ದೆ. ಸೊ ಎವ್ರಿ ಫ್ಯಾನ್ಸಿ ಡ್ರೆಸ್ ಐ ವಾಸ್ ಗೆಟಿಂಗ್ ಎ ಪ್ರೈಸ್. ಸೊ ನಾರ್ಮಲ್ ಕ್ರಿಕೆಟ್ಗೆಲ್ಲ ವಿಗ್ ಹಾಕೊಂಡು ಇದಾಗಿ ಹೋಗ್ತಾ ಇದ್ರು. ಸೊ ನಾವು ಯಾಕೆ ಮೈಸೂರು ಮಹಾರಾಜರ ತರ ಟ್ರೆಡಿಷನಲ್ ಮೇಕಪ್ ಮಾಡ್ಕೊಂಡು ಮೈಸೂರು ಮಹಾರಾಜರ ತರ ಫಸ್ಟ್ IPL ಬಂದೆ. ನನ್ನ ಅಟೆನ್ಷನ್ ಮೀಡಿಯಾ ಮೇಲೆ ಇತ್ತು, ಮತ್ತೆ ಟಿವಿಯಲ್ಲಿ ಬಂದೆ, ನೆಕ್ಸ್ಟ್ ಡೇ ನ್ಯೂಸ್ ಪೇಪರಲ್ಲಿ ಬಂತು. ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಮ್ಯಾಚ್ಗೂ, ಬಿಕಾಸ್ ನನ್ನ ಸ್ಕೂಲ್ ಡೇಸ್ ಅಲ್ಲಿ ದೇಶ ನಮ್ಗೇನು ಮಾಡಿದೆ ಅಂತ ಮುಖ್ಯ ಅಲ್ಲ, ದೇಶಕ್ಕೆ ನಾವೇನಾದ್ರೂ ಮಾಡ್ಬೇಕಂತ ಒಂದು ಡ್ರೀಮ್ ಇತ್ತು. ಬಟ್ ಮೈ ಡ್ರೀಮ್ ವಾಸ್ ಟು ಜಾಯ್ನ್ ಇಂಡಿಯನ್ ಆರ್ಮಿ. ನನಗಿಂತ ಮುಂಚೆ ನಮ್ಮ ಅಣ್ಣ ಜಾಯ್ನ್ ಆದ್ರು. ಸೊ ಅದರಿಂದ ಐ ಆಮ್ ಶೋಯಿಂಗ್ ಅವರ್ ಕಲ್ಚರ್. ಅಫ್ಕೋರ್ಸ್ ಎಂಟೈರ್ ವರ್ಲ್ಡ್ ನೋಸ್ ಇಂಡಿಯಾ ಇಸ್ ಬಿಗ್ಗೆಸ್ಟ್ ಕಲ್ಚರ್ ಇನ್ ದ ವರ್ಲ್ಡ್ ಅಂತ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅನೇಕ ಹಿಸ್ಟ್ರಿಗಳಿದೆ. ಸೊ ಐ ಆಮ್ ಶೋಯಿಂಗ್ ಅವರ್ ಕಲ್ಚರ್ ಥ್ರೂ ಸ್ಪೋರ್ಟ್ಸ್ ಟು ವರ್ಲ್ಡ್ ಆನ್ ಸ್ಪೋರ್ಟ್ಸ್. ಇವಾಗ ನನ್ಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಈ ತರ ನೀವು RCB ನ ಸಪೋರ್ಟ್ ಮಾಡುವಾಗ ಇನಿಷಿಯಲ್ ಅವರ ರಿಯಾಕ್ಷನ್ ಏನಿತ್ತು? ಅವ್ರು ಏನಂತ ಹೇಳ್ತಾ ಇದ್ರು? ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೆಲವರು, ನಾಟ್ ಎವ್ರಿ ಒನ್, ಏನು ಹುಚ್ಚಿನ ತರ ಕಾಸ್ಟ್ಯೂಮ್ ಹಾಕೊಂಡು ಬರ್ತಾನೆ ಅಂತ ಟ್ರೋಲ್ ಮಾಡಿರೋರು ಇದ್ದಾರೆ. ಒನ್ಲಿ ಫ್ಯೂ, ನಾಟ್ ಎವ್ರಿ ಒನ್. ಸೇಮ್ ಪೀಪಲ್ ದೇರ್ ನ ರಿಕ್ವೆಸ್ಟಿಂಗ್ ಫಾರ್ ಎ ಮ್ಯಾಚ್ ಟಿಕೆಟ್, ಪ್ಲೇಯರ್ ನ ಮೀಟ್ ಮಾಡಿಸೋ ಅಂತಾರೆ. ಸೊ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ನಾನು ಕೊಡ್ತೀನಿ ಆಕ್ಚುಲಿ. ಯಾಕಂದ್ರೆ ನಾನು ಟ್ರೋಲ್ ಮಾಡಿದ್ರಂತ ನಾನು ಲೆಕ್ಕ ತಗೊಂಡಿಲ್ಲ. ಸೊ ಎಷ್ಟು ಅವಮಾನಗಳಾಗತ್ತೋ ಅಷ್ಟು ಇವತ್ತು ನನಗೆ ಸನ್ಮಾನಗಳಾಗಿದೆ. ಐ ಲವ್ ದಟ್. ವಾಟ್ ಈ ಸೆಡ್ ಇಸ್ ಐ ಲವ್ ಇಟ್. ನೋಡಿ, ನೀವು ಕೆಳಗಡೆ ಬಿದ್ದಿನೇ ರೇಸ್ ಆಗೋದು, ಒಂದೇ ಸಲ ಸಕ್ಸಸ್ ಬೇಡಲ್ಲ. ಏನ್ ಸರ್ ಕರೆಕ್ಟ್ ಹೇಳಿದ್ದು ನಾನು? ಖಂಡಿತ ಸರ್, ಅದನ್ನೇ ಹೇಳಿದ್ನಲ್ಲ ನಾನು. ಎಷ್ಟು ಅವಮಾನಗಳಾಗತ್ತೋ ಅಷ್ಟು ಸನ್ಮಾನಗಳು. ನಮ್ಮ ಮನೆಗೆ ಬಂದ್ರೆ ನೀವು ಮಿನಿ ಮ್ಯೂಸಿಯಂ ನೋಡ್ಬೋದು. ಸೊ ಐ ಆಲ್ವೇಸ್ ರೆಸ್ಪೆಕ್ಟ್ ಪೀಪಲ್, ನೋ ಮ್ಯಾಟರ್. ಸೊ ಎಲ್ಲ ಫ್ಯಾನ್ಸ್ಗೂ ನಾನು ಏನು ಹೇಳೋದಂದ್ರೆ, ನಿಮ್ಮ ಟೀಮ್ ಇಷ್ಟ ಪಡ್ರಿ, ಬಟ್ ಅದೇ ಸೇಮ್ ಟೈಮ್ ಬೇರೆ ಟೀಮ್ನ ಟ್ರಾಲ್ ಮಾಡಬೇಡಿ. ಸೊ ಅದೊಂದು ನನ್ನ ಕಡೆಯಿಂದ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಎಲ್ಲ ಫ್ಯಾನ್ಸ್ಗೆ. ಪರ್ಫೆಕ್ಟ್ ಸರ್. ನನಗೆ ಇನ್ನು ಒಂದಿದೆ ಸರ್. ಸುಮಾರು ಸಲ ನಾವು IPL ಮ್ಯಾಚು ನಾವು ಸುಮಾರು ಸಲ ಬೇಗನೆ ಗೆಲ್ಬೇಕಾಯ್ತು. ಫೈನಲ್ಸ್ ಹೋಗಿ ಸೋತ್ರೆ ನಿಮ್ಗೆ ಆ ಫೀಲಿಂಗ್ ಏನಿರುತ್ತೆ? ಎಸ್ಪೆಷಲಿ ನಂಗೆ ತುಂಬಾ ಫೀಲ್ ಆಗಿದ್ದು ನಮ್ಮ ಹೋಮ್ ಗ್ರೌಂಡ್ 2016 ಹೈದರಾಬಾದ್ ಮೇಲೆ. ಸೊ ಅದು ಎಷ್ಟೆಷ್ಟೋ ಕಂಡಿದ್ರಿ. ಅಫ್ಕೋರ್ಸ್ ಇಟ್ಸ್ ಪಾರ್ಟ್ ಆಫ್ ಗೇಮ್. ನಂದು ಟ್ಯಾಗ್ ಲೈನ್ ಇದೆ, ವಿನ್ನಿಂಗ್ ಅಂಡ್ ಲೂಸಿಂಗ್ ಇಟ್ಸ್ ಪಾರ್ಟ್ ಆಫ್ ಗೇಮ್, ಎಂಟರ್ಟೈನಿಂಗ್ ಕ್ರೌಡ್ ಇಸ್ ಮೈ ಹೇಮ್, ಬಾರ್ನ್ ಟು ಎನ್ಕರೇಜ್ ಸ್ಪೋರ್ಟ್ಸ್. ಸೂಪರ್ ಸರ್. ನಿಮ್ಗೆ ಇಷ್ಟೊಂದು ಎನರ್ಜಿ ಹೆಂಗ್ ಬರುತ್ತೆ? ಎಲ್ಲ ಗಾಡ್ ಗಿಫ್ಟ್ ಸರ್. ಬಿಕಾಸ್ ದೇವರು ಇಷ್ಟು ಕಾಸ್ಟ್ಯೂಮ್ ಹಾಕೊಂಡು ಎಲ್ಲರೂ ಅದೇ ಕೇಳ್ತಾರೆ. ಈವನ್ ಶಾರುಖ್ ಖಾನ್ ಆಲ್ಸೋ ಅಪ್ರಿಷಿಯೇಟೆಡ್ ಮೀ ಆಸ್ ಎನ್ ಆಕ್ಟರ್. ಐ ನೋ ಹೌ ಡಿಫಿಕಲ್ಟ್ ಟು ಎಂಟರ್ಟೈನ್ ಇನ್ ಸಚ್ ಎ ಬಿಗ್ ಕ್ರೌಡ್, ಬಟ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂತ. ಬಟ್ ಮೇನ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಬಾಸ್. ನಾನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, Dr. Xavier Brito, K India Logistics Chairman, who sponsors me to travel throughout the world. So RCB ಕಡೆಯಿಂದ ನನಗೆ ಬರೀ ಮ್ಯಾಚ್ ಟಿಕೆಟ್ ಮಾತ್ರ ಕೊಡ್ತಾರೆ. ಮಿಕ್ಕಿದೆಲ್ಲ ಅಕಾಮಿಡೇಷನ್, ಟ್ರಾವೆಲ್, ಎವ್ರಿಥಿಂಗ್ ಟೇಕನ್ ಕೇರ್ ಬೈ ಮೈ ಬಾಸ್, ಮೈ ಕಂಪನಿ. ಅಮೇಸಿಂಗ್ ಸರ್. ಇನ್ನೊಂದೊಂದು ಪ್ರಶ್ನೆ. ಇವಾಗ ನೀವು ಏನಾದ್ರು RCB ಕ್ಯಾಪ್ಟನ್ ಆದ್ರೆ, ವಾಟ್ ಇಸ್ ದಟ್ ಒನ್ ಚೇಂಜಸ್ ಡು ಯು ಲೈಕ್ ಟು ಬ್ರಿಂಗ್ ಇನ್ ಅವರ್ ಟೀಮ್? ಇಲ್ಲ, ನಾನು ಈಗ ಪಟಿದಾರ್ದ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಎಷ್ಟೋ ಕ್ಯಾಪ್ಟನ್ಗಳು ಬಂದು ಎಷ್ಟೋ ಜನ ಹೋದ್ರು, ಬಟ್ ರಿಯಲಿ ಡೂಯಿಂಗ್ ಎ ಗುಡ್ ಜಾಬ್. ಫ್ಯಾನ್ ಆಗೇ ಇರ್ತೀನಿ. ಬಟ್ ಅಷ್ಟು ದೊಡ್ಡ ಮಾತು ನಾನು ಡ್ರೀಮಲ್ಲಿ ಕನ್ಸಲ್ಲಿ ಇಷ್ಟಪಡಲ್ಲ. ಬಟ್ ನನ್ನ ಕೊನೆ ಉಸಿರು ಇರೋ ತನಕ ನಾನು RCB ಟೀಮ್ನ ಯಾವತ್ತು, ಅಂದರೆ ನಾನು ಎಲ್ಲ ಚಾನಲಲ್ಲಾಗಲಿ, TV ಡಿಜಿಟಲ್ ಆಗಲಿ, ದೊಡ್ಡ ಮನೆ ಮೇಲೆ ಇರೋ ಪ್ರೀತಿ, RCB ಮೇಲೆ ಇರೋ ಅಭಿಮಾನ ಎಂದಿಗೂ ಕಮ್ಮಿ ಆಗಲ್ಲ. ನಮ್ಮ ಮಾಮೂಲಿ ಡೈಲಾಗ್ ಇದೆ, ಏನ್ ಹೇಳಿ, RCB ಅಂದ್ರೆ ಇವಾಗ ಹೇಳೋದು ಒಂದೇ ಒಂದು, ಈ ಸಲ ಕಪ್ಪು ನಮ್ದೆ. ನಿಮ್ಗೇನಾದ್ರು ಕೊಟ್ಟಿದ್ರೆ ಚಾನ್ಸ್ ಚೇಂಜ್ ಮಾಡ್ಬೇಕಂದ್ರೆ ನೀವೇನ್ ಹೇಳ್ತೀರಾ?
ಡೈಲಾಗಾ ಆ ಡೈಲಾಗು ಇಲ್ಲ, ಅದು ಚೆನ್ನಾಗಿದೆ. ಯಾಕಂದ್ರೆ ಇಷ್ಟು ವರ್ಷ ನಾವು ಈ ಸಲ ಕಪ್ ನಮ್ದೇ ಅಂತ ಇದ್ರಿ. ಹೌದು. ಈಗ ಪ್ರೌಡ್ ಆಗಿ ಈ ಸಲ ಕಪ್ ನಮ್ದು ಅಂತ ಪ್ರೌಡ್ ಆಗಿ ಹೇಳ್ಕೊಳತ್ತೀನಿ. ಸರ್ RCB ಒನ್ ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡಿ. ಇಟ್ಸ್ ಎಮೋಷನ್. ಎಮೋಷನಲ್. ಪರ್ಫೆಕ್ಟ್. ಈ ಸಲ ನಿಮ್ಗೆ ಏನಿದೆ, ನಮ್ಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ, ಬೌಲಿಂಗ್ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಈ ಸಲ ಕಪ್ಪು ನಮ್ದೇನಾ? ಅಫ್ಕೋರ್ಸ್ ಒನ್ಸ್ ಅಪಾನ್ ಎ ಟೈಮ್ ನಾವು ಬೌಲಿಂಗ್ ಅಲ್ಲಿ ವೀಕ್ ಆಗಿದ್ರಿ, Right. ಬ್ಯಾಟ್ಸ್ಮನ್ ಚೆನ್ನಾಗಿದ್ರು. ಬಟ್ ಈಗ ದಿ ಪರ್ಫೆಕ್ಟ್, ಯಾಕಂದ್ರೆ ಆಂಡಿ ಫ್ಲವರು ಮತ್ತೆ ಮೊಬಾಟು ಮತ್ತೆ ದಿನೇಶ್ ಕಾರ್ತಿಕ್ ಅವರೆಲ್ಲ ಒಳ್ಳೆ ಟೀಮ್ ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ನಾನು ಏರ್ಪೋರ್ಟ್ ಅಲ್ಲಿ ಆಂಡಿ ಫ್ಲವರ್ನ ಮೀಟ್ ಮಾಡಿ, ಅವಾಗ ನಾನು ನಾರ್ಮಲ್ ಡ್ರೆಸ್ ಅಲ್ಲಿ ಇದ್ದೆ. ಸೊ ನಾನಂತ ಗೊತ್ತಾದ್ಮೇಲೆ ಎಕ್ಸ್ಚೇಂಜ್ ದ ನಂಬರ್. ಸೊ ನಾನು ಏನೇ ಮೆಸೇಜ್ ಹಾಕಿದ್ರು ಈ ವಿಲ್ ಬಿ ರಿಪ್ಲೈಯಿಂಗ್. ಈ ಆಲ್ವೇಸ್ ಅಪ್ರಿಷಿಯೇಟ್ಸ್ ಮೀ. ಸೊ ವೆನ್ ಐ ಗೆಟ್ ಎ ಅಪ್ರಿಷಿಯೇಷನ್ ಫ್ರಮ್ ಸಚ್ ಎ ಗ್ರೇಟ್ ಲೆಜೆಂಡ್, ಐ ಫೀಲ್ ಮೋರ್ ಪ್ರೌಡ್. RCB ಅಂದ್ರೆ ನಿಮ್ನ ನೋಡ್ದಿರೋರು ಯಾರು ಇಲ್ಲ. ಕರೆಕ್ಟಾ ಸರ್? ಹೌದು. ಬಟ್ ಎಲ್ಲರ ಖುಷಿ ಆಗತ್ತೆ. ಅದೇ ನಾನು ಎಲ್ಲ ಫ್ಯಾನ್ಸ್ಗೂ ನಾನು ಬಂದ್ರೆ ಇದುವರೆಗೂ ಯಾವ ಫ್ಯಾನ್ಸ್ಗೂ ನಾನು ಫೋಟೋ ಇಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ನಾನು ಟಿವಿಯಲ್ಲಿ ಬರ್ತಾ ಇರ್ತೀನಿ, ಎಲ್ಲರೂ ನೋಡ್ತಾ ಇರ್ತಾರೆ. ಲಾಸ್ಟ್ ಇಯರ್ ಅಷ್ಟೇ ಟೀಮ್ ಬಸ್ ಮೇಲೆ ಫಸ್ಟ್ ನನ್ನ ಫೋಟೋ, ಆಮೇಲೆ ವಿರಾಟ್ ಕೊಹ್ಲಿ ಫೋಟೋ, ಮರ್ತಾಯ್ತು ಹೇಳಿ ಸರ್. ನನ್ನ ಫೋಟೋ, ಅದು ಕಪ್ ಗೆದ್ದಿದ್ದ ವರ್ಷದಲ್ಲಿ ನನ್ನ ಫೋಟೋ ಹಾಕಿರೋದು ತುಂಬಾ ವೈರಲ್ ಆಯ್ತು. ಸೊ ತುಂಬಾ ಖುಷಿ ಆಯ್ತು. ಪ್ಲಸ್ ನಂದು 18th ಇಯರ್ ಆನಿವರ್ಸರಿ ಬೇರೆ. ಸೊ ಎಲ್ಲ ಒಟ್ಟಿಗೆ ಗಿಫ್ಟ್ ನನಗೆ ಲಾಸ್ಟ್ ಇಯರ್ ಸಿಕ್ತು. ಬಟ್ ಐ ಹ್ಯಾವ್ ಟು ಸ್ಪೆಷಲಿ ಐ ಹ್ಯಾವ್ ಟು ಥ್ಯಾಂಕ್ ಒನ್ ಥಿಂಗ್ಸ್ ಆಸ್ ಎ RCB ಫ್ಯಾನ್. ಆ ಘಟನೆ ನಡಿಬಾರ್ದಾಗಿತ್ತು. 11 ಫ್ಯಾನ್ಸ್ ನಮ್ಮನ್ನ ಬಿಟ್ಟೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. 11 ಜನ ಪ್ಲೇಯರ್ ಬಂದು ಗ್ರೌಂಡ್ ಅಲ್ಲಿ ಆಡ್ತಾರೋ ಅವ್ರ ಆಶೀರ್ವಾದ ಪ್ರತಿಯೊಂದು 11 ಪ್ಲೇಯರ್ ಮೇಲೆ ಇರುತ್ತೆ. ಎಸ್ಪೆಷಲಿ ಐ ಹ್ಯಾವ್ ಟು ಥ್ಯಾಂಕ್ ಎಂಟೈರ್ KCA ಪೀಪಲ್. ಅದರಲ್ಲೂ ವೆಂಕಟೇಶ್ ಪ್ರಸಾದ್ ಸರ್, ಅದರಲ್ಲೂ ವಿನಯ್ ಮೃತ್ಯುಂಜಯ್ ಸರ್ ಅಂತ ಇದ್ದಾರೆ. ಅವರು ಮೆಂಬರು, ಈಸ್ ಎ ಚಾರ್ಟೆಡ್ ಅಕೌಂಟೆಂಟು, ಈಸ್ ದ ಮೇನ್ ಪರ್ಸನ್ ಫಾರ್ ಕಮಿಂಗ್ ಬ್ಯಾಕ್. ಎಸ್ಪೆಷಲಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಎಂಟೈರ್ ಕರ್ನಾಟಕ ಪೊಲೀಸ್, ಎಸ್ಪೆಷಲಿ ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ ತುಂಬಾ ಸಲ್ಯೂಟ್ ಹೊಡಿತೀನಿ. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ನೋಡಿ, ಎಷ್ಟು ಫಸ್ಟ್ ಆಫ್ ಆಲ್ ಹೆಂಗ್ ಕ್ರೌಡ್ ಗ್ಯಾದರ್ ಆಗ್ತಾ ಇದ್ರು ನೀವೇ ನೋಡ್ಬೋದು. ಎಷ್ಟು ಸೇಫ್ ಆಗಿ ಹೋಗ್ತಾ ಇದ್ದಾರೆ, ಅಲ್ಲಲ್ಲಿ ಬ್ಯಾರಿಕೇಡ್ಸ್ ಹಾಕೊಂಡು. ಇವತ್ತು ಎಸ್ಪೆಷಲಿ ಐ ಹ್ಯಾಡ್ ಎ ಡ್ರೀಮ್ ಟು ಮೀಟ್ ನಮ್ಮ ಕಮಿಷನರ್ ಸಾಹೇಬ್ರನ್ನ. ಬಟ್ ಅವರೇ ನನ್ನ ಕರೆದು ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ಹಿಡ್ಕೊಂಡೆ. ರಿಯಲಿ ಅನ್ಫರ್ಗೆಟಬಲ್ ಡೇ ಟುಡೇ. ಆನ್ ಬಿಹಾಫ್ ಆಫ್ ಆಲ್ RCB ಫ್ಯಾನ್ಸ್, ಒನ್ಸ್ ಅಗೇನ್ ಮೈ ಬಿಗ್ ಸಲ್ಯೂಟ್ ಟು ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್. ನಾನು 2 ಸಲ ಬಂದಿದ್ದೀನಿ ಇಂಟರ್ವ್ಯೂ ಮಾಡಕ್ಕೆ, ಬಟ್ ಮ್ಯಾನೇಜ್ಮೆಂಟ್ ಇಲ್ಲಿ ಎಸ್ಪೆಷಲಿ ಪೊಲೀಸ್ ಅವ್ರು ಮಾಡಿರೋ ಮಾತ್ರ ಸೂಪರ್ ಆಗಿದೆ ಸರ್. ಅದ್ರಲ್ಲಿ ನಮ್ಮ ಬ್ಯಾಂಗ್ಳೂರ್ ಪೊಲೀಸ್ ಇಸ್ ದ ಬೆಸ್ಟ್. ರೈಟ್. ಒನ್ ವರ್ಡ್ RCBಗೆ ಈ ವರ್ಷಕ್ಕೆ. ಆಲ್ ದಿ ಬೆಸ್ಟ್. ಹಿಂಗೆ ಆಡ್ತಾ ಇರಿ. ನಮ್ಮ RCB ಯಾವತ್ತು ಎಲ್ರಿಗೂ ಗೊತ್ತಿರಂಗೆ ಇದುವರೆಗೂ ನಾವು ನಮ್ಮ ಟೀಮನ್ನ ಬಿಟ್ಕೊಟ್ಟಿಲ್ಲ. 18 ವರ್ಷನ ಬಿಟ್ಕೊಟ್ಟಿದ್ದಿಲ್ಲ. ಇನ್ನು ಕೊನೆವರೆಗೂ ನಮ್ಮ RCBನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಕೀಪ್ ರಾಕಿಂಗ್ ಗೈಸ್, ವಿ ಆರ್ ಆಲ್ವೇಸ್ ವಿತ್ ಯು. ನಿಮ್ ಫ್ಯಾನ್ ಆಗಿ ಒಂದ್ಸಲ ಆಗ್ ಮಾಡ್ಬೋದಾ ನಾನು? ಖಂಡಿತ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಒನ್ ಫೋಟೋ ತಗೊಂಬೋದಾ? ಖಂಡಿತ. ಓಕೆ ಸರ್, ಕ್ಯಾನ್ ಯು ಜಸ್ಟ್ ಒನ್ ಫೋಟೋ? ಒಂದು ಬ್ರೋ, ಒಂದು ಪಕ್ಕ ಕೊಡ್ತೀನಿ. ಓಕೆ, 100%. ವೇಸ್ಟ್ ಆಯ್ತು.